ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಬೆಟ್ಟ ಗುಡ್ಡಗಳ ಅಲ್ಲಿ ಅನೇಕ ರೀತಿಯ ಗಿಡ ಮರಗಳಿದೆ. ಪ್ರಕೃತಿಯಲ್ಲಿ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಈ ಕೊಡುಗೆ ಇದು. ನೋಡಿ, ಇದು ನೇಲಿನಲ್ಲಿ ಅಂತೀವಿ, ಅದರಲ್ಲಿ ಇದು ಕಾಡಿನಲ್ಲಿ, ಕಾಡಿನಲ್ಲಿಗಿಂತ ಕೃಷ್ಣನಲ್ಲಿ ಅಂತಿರೋದು. ನೋಡಿ, ಈ ಎಲೆ ಕೆಳಗಡೆ ಈ ಥರ ಫ್ರೂಟ್ ಬರ್ತದೆ. ಇದು ತಿನ್ನಲಿಕ್ಕೂ ಸ್ವೀಟ್ ಇರ್ತದೆ, ಅದು ಜಾಸ್ತಿ ತಿನ್ನಬಾರ್ದು. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರ್ತದೆ. ಮತ್ತೇನಪ್ಪ ಅಂದರೆ ಹೇರ್ ಡೇ ಅಂತಾರಲ್ಲ, ಹೇರ್ ಡೇಗೂ ಉಪಯೋಗಿಸ್ಕೊಂತಾರೆ ಇದು. ಈಗೇನು ಬಂದರೆ ಏನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಡೇಸ್ ಬಂದಿದೆ. ಅವೆಲ್ಲ ಹಾಕ್ಕೊತ ಬಂದರೆ ಕೂದಲೆಲ್ಲ ಉದುರಿಬಿಟ್ಟು ಮತ್ತು ನಾನಾ ರೀತಿಯ ಕಾಯಿಲೆಗಳು ಬರ್ತವೆ. ಅವುಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ನಾವು ಪ್ರಕೃತಿಯಲ್ಲಿರುವಂತಹ ಗಿಡ ಮರ ಬಳ್ಳಿಗಳಿಂದ ಎರಡೆಯನ್ನು ನಾವು ತಯಾರು ಮಾಡ್ಕೋಬೋದು ಅಂತ. ಫ್ರೂಟು ಮತ್ತು ಒಂದೆಲಗ ಮತ್ತು ದೊಡ್ಡ ಪತ್ರೆ, ಇವೆಲ್ಲ ಮಾವಿನ ಎಲೆ, ಇವೆಲ್ಲ ಇದೆ. ಇಂಥವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಹೇರ್ ಡೇಯನ್ನು ತಯಾರು ಮಾಡ್ಕೋಬೋದು. ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಅದೇ ಒಂದು ರಾಸಾಯನಿಕ ಹಾಕೋದ್ರಿಂದ ನಾನಾ ರೀತಿ ಸೈಡ್ ಎಫೆಕ್ಟ್, ಒಂದಲ್ಲ ಒಂದು ದಿನ ಅದು ಸೈಡ್ ಎಫೆಕ್ಟ್ ಆಗಲೇ ಆಗ್ತದೆ. ಅದನ್ನು ತಪ್ಪಿಸ್ಕೋಬೇಕಂದ್ರೆ ನಾವು ಪ್ರಕೃತಿ ಮೊರೆ ಹೋಗಬೇಕಾಗುತ್ತೆ. ಆದ್ದರಿಂದ ಈ ಒಂದು ಕೃಷ್ಣ ನಲ್ಲಿ ಕಪ್ಪಗಿರ್ತದೆ. ಉದಾಹರಣೆಗೆ ತೋರಿಸ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ. ನೋಡಿ, ಇದನ್ನು ಕ್ರಷ್ ಮಾಡಿದಾಗ ಒಂದು ಕಾಯನ್ನು ನೋಡಿ, ಕಲರ್ ನೋಡಿ, ಈ ಥರ ಕಲರ್ ಬರ್ತದೆ. ಒಂದಷ್ಟು ಬೀಜವನ್ನು ಕಾಯನ್ನು ಕಲೆಕ್ಟ್ ಮಾಡಿಕೊಂಡು ಅದು ಇದೆಲ್ಲ ಪೇಸ್ಟ್ ಮಾಡಿ, ಆ ಪೇಸ್ಟನ್ನು ಆಗಲೇ ಮೊದಲೇ ಹೇಳ್ದಂಗೆ ಎಲ್ಲ ರೀತಿಯ ಎಲೆಗಳ ರಸವನ್ನು ಹಾಕಿ, ಮತ್ತು ಸ್ವಲ್ಪ ಮೆಹಂದಿ ಹಾಕಿ, ಮತ್ತು ಇವೆಲ್ಲ ಹಾಕಿ ಚೆನ್ನಾಗಿ ಅದು ನೋಡಿ, ಈ ಕಲರ್ ಬರ್ತದೆ. ಮೆಹಂದಿ ಹಾಕಿ, ಮತ್ತು ನೋಡಿ, ತಿನ್ನಲಿಕ್ಕೂ ಅಷ್ಟೇ ಸಿಹಿ ಇರ್ತದೆ. ಅದು ಸಿಹಿ ಇರ್ತದೆ, ತಿನ್ನೋದ್ರಿಂದ ಭಾಳ ಸಿಹಿ ಇರ್ತದೆ. ಒಗರು ಸಿಹಿ ಎರಡೂ ಇರ್ತದೆ. ಇದರಿಂದ ನಮಗೆ ಈ ಹೇರ್ ಡೈ ಮಾಡೋದ್ರಿಂದ ಒಳ್ಳೆ ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ, ಅಡ್ಡ ಪರಿಣಾಮ ಎಂಥದ್ದು ಇಲ್ಲ. ಇದು ಭಾರಿ ಒಳ್ಳೆಯದು. ಈ ಸೊಪ್ಪು, ಮತ್ತು ಈ ಕಡ್ಡಿನೂ ಅಷ್ಟೇ. ಈ ಹಳ್ಳಿ ಕಡೆ ಮಕ್ಕರಿ ಅಂತ ಮಾಡ್ತಾರೆ, ಅಂದರೆ ಈ ಸಗಣಿ ಎತ್ಕೊಳ್ಳೋಕ್ಕೆ ಮತ್ತು ವ್ಯವಸಾಯ ಪ್ರಾಡಕ್ಟನ್ನು ಅದನ್ನು ಇದು ಮಾಡಲಿಕ್ಕೆ ಇದ್ರ ಮುಖಾಂತರ ಒಂದು ತಟ್ಟೆ ಥರ, ಅಂದರೆ ಬುಟ್ಟಿ ಥರ ಹೆಂದ್ಬಿಟ್ಟು ಅದ್ರ ಮುಖಾಂತರ ಅದು ಅಗ್ರಿಕಲ್ಚರ್ಗೆ ಉಪಯೋಗಿಸ್ಕೊತಾರೆ. ಸ್ನೇಹಿತರೆ, ಇಷ್ಟು ಲಾಭ ಇರುವ ಈ ಒಂದು ಗಿಡದಲ್ಲಿ ನಾವು ಇದನ್ನು ಮರೆತು ನಾವೇನು ಮಾಡ್ತಾಯಿದ್ದೀವಿ, ರಾಸಾಯನಿಕ ಮೊರೆ ಹೋಗಿ ನಾವು ನಾನಾ ರೀತಿಯ ಕಾಯಿಲೆಯನ್ನು ತರಿಸ್ಕೊತಾಯಿದ್ದೀವಿ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಪ್ರತಿಯೊಬ್ಬರು ನೋಡಿ. ನಮಸ್ಕಾರ.